ಬಳ್ಳಾರಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ಕಾಯ್ತಾ ಇದ್ದಾರೆ ಜನ ವಿಮಾನ ನಿಲ್ದಾಣ ಆಗುತ್ತೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ. ಈ ಒಂದು ವಿಚಾರ ಅಂದರೆ ಫ್ಲೈಟ್ ಯಾವುದೇ ಟೇಕ್ ಆಫ್ ಆಗ್ತಾ ಇಲ್ಲ, ಅಂದರೆ ನಿರ್ಮಾಣ ಆಗ್ತಾ ಇಲ್ಲ, ಅದರ ಕಾರ್ಯ ಮುಂದುವರಿತಾ ಇಲ್ಲ, ಅಲ್ಲೇ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಬಳ್ಳಾರಿಯಲ್ಲಿ ಇನ್ನೂ ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ ಯಾವುದೇ ಒಂದು ವಿಮಾನ ನಿಲ್ದಾಣದ ಕಾರ್ಯ. ಕಾಮಗಾರಿ ಪೂರ್ಣವಾಗದೆ ಅರ್ಧಕ್ಕೆ ನಿಂತಿದೆ ಅಲ್ಲಿ. ಆದರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ಬಳ್ಳಾರಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಸಾಕಷ್ಟು ನಿರೀಕ್ಷೆ ಇತ್ತು, ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಕಾಮಗಾರಿ ಮಾತ್ರ ಮುಂದೆ ಹೋಗ್ತಾನೇ ಇಲ್ಲ. ಗಣಿ ಜಿಲ್ಲೆಯ ಒಂದು ಕನಸು ಇದು ಕನಸಾಗಿಯೇ ಉಳಿದಿದೆ. ದಶಕಗಳಿಂದ ಕೂಡ ನನಸಾಗ್ತಾ ಇಲ್ಲ. ಸಿರಿವಾರ ಚಾಗನೂರು ಬಳಿ 987 ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಇದರ ವಿರುದ್ಧ ರೈತರು ಆ ಸಮಯದಲ್ಲಿ ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರ್ತಾರೆ. ಈ ಪೈಕಿ ಏನಾಗಿರುತ್ತೆ, ಅವಾಗ ಕೆಲವು ರೈತರು ಕೋರ್ಟ್ ಮೆಟ್ಟಿಲೇರಿರ್ತಾರೆ ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿ. ಈ ವಿವಾದಿತ ಜಮೀನುಗಳನ್ನು ಹೊರತುಪಡಿಸಿ ಅವ್ರನ್ನ ಬಿಟ್ಟು 900 ಎಕರೆಯ ಜಾಗವನ್ನು ಭೂಸ್ವಾಧೀನ ಮಾಡಿಕೊಳ್ಳಲಾಗಿರುತ್ತೆ. ಈ ಒಂದು ವಿಚಾರವಾಗಿ 2009ರಲ್ಲಿ ರೈತರಿಂದ 900ಕ್ಕೆ ಹೆಚ್ಚು ಅಧಿಕ ಎಕರೆಯನ್ನು ಭೂಸ್ವಾಧೀನ ಮಾಡಿಕೊಂಡಿರ್ತಾರೆ. ಈ ಜಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುತ್ತೆ, ಎಲ್ಲ ಸಿದ್ಧತೆ ಆಗಿರುತ್ತೆ. ಇದಕ್ಕೋಸ್ಕರ 330 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುತ್ತೆ ಈ ಒಂದು ವಿಮಾನ ನಿಲ್ದಾಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2021ರ ಏಪ್ರಿಲ್ನಲ್ಲಿ ಕಾಮಗಾರಿಯನ್ನು ಆರಂಭಿಸಿರುತ್ತೆ. ಈ ನಿಲ್ದಾಣಕ್ಕೆ ಶ್ರೀಕೃಷ್ಣ ದೇವರಾಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಕೂಡ ಮಾಡಲಾಗುತ್ತೆ ಹೆಸರಿಂದ. ಆದರೆ ಕೆಲವೇ ತಿಂಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಒಂದು ಕಾಮಗಾರಿ ಸ್ಥಗಿತಗೊಂಡಿದೆ. ನಾನಾ ಕಾರಣಗಳಿಂದ ಸ್ಥಗಿತಗೊಂಡಿದೆ ಈ ಒಂದು ವಿಚಾರ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ಒಂದು ವಿಚಾರವಾಗಿ. ಈವರೆಗೂ ಕೂಡ ನಿರ್ಮಾಣದ ಒಂದು ಕಾರ್ಯ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ. ಅದಕ್ಕೆ ಇನ್ನೂ ಸಕಾಲ ಕೂಡಿ ಬಂದಿಲ್ಲ. 1.5 ದಶಕದಿಂದ ಚುನಾವಣೆಯ ಪ್ರಚಾರಕ್ಕೆ ಮಾತ್ರ ಇದು ಅಸ್ತ್ರವಾಗ್ತಾ ಇದೆ. 2024ರಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡರೂ ಕೂಡ ಅದು ಬರೀ ನೆಪ ಆಗ್ತಾ ಇದೆ. ಈ ರೀತಿಯಾದಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ. ನೋಡಿ, ಗಣಿ ಜಿಲ್ಲೆಯಲ್ಲಿ ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಾಕಷ್ಟು ದಶಕಗಳಿಂದ 1.5 ದಶಕಗಳಿಂದ ಕೂಡ ಈ ಒಂದು ವಿಚಾರ ಏನಾಗಿತ್ತು ಚರ್ಚೆಯಲ್ಲಿದೆ. ಇನ್ನೂ ಕೂಡ ವಿಮಾನ ನಿಲ್ದಾಣ ಆಗೋಕೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಭಾಗದ ನಾಯಕರು ಯಾರ್ಯಾರಿದ್ದಾರೆ ನೀವು ಗಮನಿಸ್ಬೋದು. ಈ ಹಿಂದೆ 2009ರಿಂದಾನೇ ಇದು ಶುರುವಾದಂತಹ ವಿಚಾರ. 2021ರಲ್ಲಿ ಇದರ ಒಂದು ಕಾಮಗಾರಿ ಶುರು ಮಾಡಿದ್ರು. ಆದರೂ ಕೂಡ ನಾನಾ ಕಾರಣಗಳಿಂದ ಸ್ಥಗಿತ ಆಗ್ತಾ ಇದೆ. ಆ ಭಾಗದ ನಾಯಕರು ಯಾರ್ಯಾರಿದ್ದಾರೆ? ಈಗ ಸದ್ಯಕ್ಕೆ ಪಿ ನಾಗೇಂದ್ರ ಇದ್ದಾರೆ, ಗ್ರಾಮೀಣ ಒಂದು ಶಾಸಕರಾಗಿ. ಮತ್ತು ಭರತ್ ರೆಡ್ಡಿ ಅವರು ಇದ್ದಾರೆ. ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರಿದ್ದರು, ಶ್ರೀರಾಮುಲು ಅವರು ಇದ್ದರು, ಸೋಮಶೇಖರ್ ರೆಡ್ಡಿ ಅವರು ಇದ್ದರು. ಸಾಕಷ್ಟು ಜನ ನಾಯಕರಿದ್ದಾರೆ. ಈ ಒಂದು ವಿಚಾರವನ್ನು ಕೇವಲ ಚುನಾವಣೆ ಬಂದಾಗ ನಾವು ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡ್ತೀವಿ ಹಾಗೆ ಹೀಗೆ ಅಂತ ಜನರಿಗೆ ಹೇಳಿ ನಂಬಿಸಿ ಓಟನ್ನು ಹಾಕಿಸ್ಕೊಳ್ತಾರೆ. ಆ ನಂತರ ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಕೆಲವೊಬ್ಬರು ಒಂದೊಂದು ಸಲ ಮಾತನಾಡ್ತಾರೆ, ಅದು ಅಲ್ಲಿಗೆ ಮಾತಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಟೆಂಡರ್ಗಳನ್ನು ಕೂಡ ಕರೀತಾರೆ, ಅದು ಕೂಡ ನಾಮಕಾವಸ್ಥೆಗೆ ಈ ಒಂದು ವಿಚಾರ ಇದೆ ಅಂತ ತೋರ್ಸೋಕ್ಕಷ್ಟೇ. ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ? ನಾಯಕರು ಯಾಕೆ ಯಾರು ಮಾತನಾಡ್ತಾ ಇಲ್ಲ? ಸಿರಿವಾರ ಚಾಗನೂರು ಬಳಿ 987 ಎಕರೆ ಜಾಗವನ್ನು ತೆಗೆದುಕೊಂಡಿದ್ರು. ಅದು ವಿವಾದ ಆಯಿತು, ರೈತರು ಹೋರಾಟ ಮಾಡಿದರು, ಯಾರು ಕೊಡಲ್ಲ ಅಂತ ಹೇಳಿದರು. ಅವರ ಒಂದು ಭೂಮಿಯನ್ನು ಬಿಟ್ಟು 900 ಎಕರೆಗೂ ಹೆಚ್ಚಿನ ಜಾಗವನ್ನು ಭೂಸ್ವಾಧೀನ ಮಾಡಿಕೊಳ್ತು ಸರ್ಕಾರ. ಇದಕ್ಕೆ ಅಸ್ತು ಅಂತ ಹೇಳ್ತು ನಿರ್ಧಾರಕ್ಕೆ ಅನುಮತಿಯನ್ನು ಕೂಡ ಕೊಡ್ತು ಶುರು ಮಾಡಿ ಅಂತ. ಆದರೆ ಈ ಒಂದು ವಿಚಾರ ಏನಿದೆ, ಎಲ್ಲಿಯವರೆಗೂ ಕೂಡ ಕಾಮಗಾರಿ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಎಲ್ಲಿಗೆ ನಿಂತಿದೆ ಅಲ್ಲಿಗೇ ನಿಂತಿದೆ. 2009ರಲ್ಲಿ ಜಾಗವನ್ನು ತೆಗೆದುಕೊಂಡ್ರು, 2021ರಲ್ಲಿ ಶುರು ಮಾಡಿದರು. ಇದಕ್ಕೆ ಶ್ರೀಕೃಷ್ಣ ದೇವರಾಯ ವಿಮಾನ ನಿಲ್ದಾಣ ಅಂತ ಹೆಸರನ್ನು ಕೂಡ ಕೊಟ್ಟರು. ಆದರೆ ಯಾವ ಕಾಮಗಾರಿ ಕೂಡ ನಡೀತಾ ಇಲ್ಲ. ಆ ಭಾಗದ ಜನರು ಕನಸಾಗಿಯೇ ಉಳಿದಿದೆ. ಯಾವಾಗ ವಿಮಾನ ಹಾರಾಡುತ್ತೆ ಅಲ್ಲಿ, ಯಾವಾಗ ವಿಮಾನ ನಿಲ್ದಾಣ ಆಗುತ್ತೆ, ಆ ಭಾಗದಲ್ಲಿ ನಾವೀಗ ಗಮನಿಸಿದಾಗ ನೋಡಿ ಹೈವೇ ಆಗಿದೆ. ಹೈವೇಗೂ ಕೂಡ ಅಲ್ಲಿ ಸಾಕಷ್ಟು ಹೊಲಗಳು ಅಂದರೆ ಭೂಮಿಗಳು ಜಮೀನುಗಳು ಹೋಗಿದೆ ರೈತರದು. ಅದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರೈತರಿಗೆ ಕೊಟ್ಟಿರುವಂತಹ ಒಂದು ಪರಿಹಾರದ ಹಣ ಕೂಡ ಅವರಿಗೆ ಸಾಲ್ತಾ ಇಲ್ಲ, ಅಷ್ಟು ಕಡಿಮೆ ಕೊಟ್ಟಿದ್ದಾರೆ ಅಂತ ಕೋರ್ಟ್ನ ಮೆಟ್ಟಿಲೇರ್ತಾ ಇದ್ದಾರೆ ಆ ಭಾಗದ ಜನರು. ಆದರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿಮಾನ ನಿಲ್ದಾಣದ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಇಲ್ಲ. 2021ರ ಏಪ್ರಿಲ್ನಲ್ಲಿನೇ ಈ ಒಂದು ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಆದರೂ ಕೂಡ ಈಗಲೂ ಕೂಡ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿಯನ್ನು ನಡೆಸಿ ನಿಲ್ಲಿಸಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಆ ಭಾಗದ ನಾಯಕರು ಯಾರೂ ಕೂಡ ಕ್ವಶನ್ ಮಾಡ್ತಾ ಇಲ್ಲ, ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಒಂದು ವಿಮಾನ ನಿಲ್ದಾಣದ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು 900 ಎಕರೆಗೂ ಜಾಗ ಏನು ಜಾಸ್ತಿಯನ್ನು ತೆಗೆದುಕೊಂಡಿದ್ದಾರೆ.
ಆ ಭಾಗದ ಒಂದು ರೈತರು ಕೂಡ ವಿಮಾನ ನಿಲ್ದಾಣನೂ ಆಗಲಿಲ್ಲ, ಬರೀ ಜಮೀನು ತಗೊಂಡು ಸುಮ್ಮನೆ ಇದು ಮಾಡಿದ್ರು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಳ್ಳಾರಿಯ ಒಂದು ಗಣಿ ಜಿಲ್ಲೆಯಲ್ಲಿ ತಾರತಮ್ಯ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನೋಡಿ ವಿಭಜನೆ ಆದಾಗ, ವಿಜಯನಗರ ವಿಭಜನೆ ಆದಾಗ ಬಳ್ಳಾರಿಯನ್ನು ಕಡೆಗಣಿಸ್ತಾರೆ, ಅಭಿವೃದ್ಧಿ ಕೆಲಸಗಳು ಆಗಲ್ವ ಅನ್ನುವಂಥ ಒಂದು ಕೂಗು ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಆಗ್ತಾ ಇದೆ. ನಾಯಕರು ಮಾತ್ರ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದೇ ವಿಚಾರವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಸರ್ಕಾರ 300 ಕೋಟಿಗೂ ಹೆಚ್ಚಿನ ಒಂದು ದುಡ್ಡನ್ನು ಮೀಸಲಿಟ್ಟಿದೆ. 330 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಈಗ ಪ್ರಸ್ತುತವಾಗಿ ಆ ಭಾಗದ ಜನರು ಖಾಸಗಿ ವಿಮಾನ ನಿಲ್ದಾಣಗಳನ್ನೇ ಅವಲಂಬಿಸಬೇಕು, ಇಲ್ಲಾಂದರೆ ಹುಬ್ಬಳ್ಳಿಗೆ ಹೋಗಬೇಕು, ಇಲ್ಲಾಂದರೆ ಜಿಂದಾಲ್ಗೆ ಹೋಗಬೇಕು. ಖಾಸಗಿ ವಿಮಾನ ನಿಲ್ದಾಣಗಳು ಇವೆಲ್ಲವೂ ಕೂಡ ದುಡ್ಡು ಜಾಸ್ತಿ ಆಗುತ್ತೆ. ಸರ್ಕಾರದಿಂದ ವಿಮಾನ ನಿಲ್ದಾಣದ ಕನಸು ಇನ್ನೂ ಕನಸಾಗಿಯೇ ಉಳಿದಿದೆ. ಯಾವತ್ತು ನನಸಾಗುತ್ತಿದೆ ಆ ಭಾಗದ ಜನರು ಕಾಯ್ತಾ ಇದ್ದಾರೆ, ಆದರೆ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಅನೇಕ ಬಾರಿ ಜನಾರ್ದನ ರೆಡ್ಡಿ ಹೇಳಿದ್ರು, ನಾವು ನಿಲ್ದಾಣವನ್ನು ಮಾಡೇ ಮಾಡ್ತೀವಿ, ಅದು ನನ್ನ ಕನಸು, ನನಸು ಮಾಡಿ ತೋರಿಸ್ತೀನಿ ಅಂತ. ಅವರು ಜೈಲಿಗೆ ಹೋಗಿ ಹೊರಗೆ ಬಂದ ಮೇಲೆ ಕೂಡ ಹೇಳಿದರು. ಮತ್ತು ಭರತ್ ರೆಡ್ಡಿ ಅವರು ಕೂಡ ಹೇಳಿದರು, ಅದ್ರ ಬಗ್ಗೆ ಕ್ವಶನ್ ಕೂಡ ಮಾಡಿದರು ಸದನದಲ್ಲಿ, ಅದು ಕೂಡ ಏನೂ ಆಗಲಿಲ್ಲ. ಮತ್ತು ನಾಗೇಂದ್ರ ಅವರು ಕೂಡ ಅಷ್ಟೇ ಅದ್ರ ಬಗ್ಗೆ ಮಾತನಾಡಿದ್ರು, ನಾವು ಕಾಮಗಾರಿಯನ್ನು ಬೇಗ ನಡೆಸ್ತೀವಿ ಅಂತ. ಅವರು ಕೂಡ ಇದರ ಬಗ್ಗೆ ಯಾವುದೇ ಒಂದು ವಿಚಾರವನ್ನು ಈಗ ಮಾತನಾಡ್ತಾ ಇಲ್ಲ. ಶ್ರೀರಾಮುಲು ಕೂಡ ಅಷ್ಟೇ ಸತತವಾಗಿ ಸೋತ ಮೇಲೆ ಯಾವುದೇ ಒಂದು ವಿಚಾರದಲ್ಲಿ ಕಿವಿ ಕೊಡ್ತಾ ಇಲ್ಲ. ಹೀಗೆ ಈ ಒಂದು ವಿಚಾರವನ್ನು, ಈ ಒಂದು ವಿಷಯವನ್ನು ಮೂಲೆಗೊಂಪು ಮಾಡಿ ಮೂಲೆಗೆ ತಳ್ಳಿಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಮೀಸಲಿಟ್ಟರೂ ಕೂಡ ಕಾಮಗಾರಿ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸೋಕೆ ಕಾರಣ ಏನು? ಯಾಕೆ ಇದ್ರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ? ಇನ್ನೂ ಎಷ್ಟು ವರ್ಷಗಳ ಕಾಲ ಈ ಒಂದು ವಿಚಾರದ ಬಗ್ಗೆ ಕಾಯಬೇಕು ಅಂತ ಹೇಳಿ ಆ ಭಾಗದ ಜನರು ಕ್ವಶನ್ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಸದ್ಯಕ್ಕಂತೂ ಬಳ್ಳಾರಿಯಲ್ಲಿ ವಿಮಾನ ನಿಲ್ದಾಣ ಏನಿದೆ ಅದಿನ್ನೂ ಕೂಡ ಶುರುವಾಗುತ್ತಾ ಇಲ್ಲ, ಅನುಮಾನದಲ್ಲಿನೇ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.